ಹಲೋ. ನೋಡಿ ನೀವು ನಿಫ್ಟಿ ಚಾರ್ಟ್ ನ ಗಮನಿಸಿ. ನೀವು ನಾನು ನಿನ್ನೆ ಹೇಳಿದ್ದೆ 4 ಅವರ್ ಅಲ್ಲಿ ಏನಾದ್ರು ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದ್ರೆ ಮತ್ತೆ ಬೇರಿಷ್ ನೋಡ್ಬೇಕು ನೀವು ಅಂತ. ಕರೆಕ್ಟ್ ಆಗಿ ವಿಡಿಯೋ ನೋಡ್ಕೊಂಡ್ ಬರ್ರಿ. ನಾನು ಅದೇ ಮಾತು ಹೇಳಿರೋದು. ಬೇರಿಷ್ ಆಗಿದೆ. ಓಕೆನಾ? ಯಾಕೆಂದ್ರೆ ಇದು ಈವ್ನಿಂಗ್ ಸ್ಟಾರ್ ಆಯ್ತು. ಓಕೆನಾ? ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡಿ. ಇದೊಂಥರ ಹೆಡ್ ಅಂಡ್ ಶೋಲ್ಡರ್ ಆಗಲ್ವಾ? ಇದು ಇಮ್ಯಾಜಿನೇಷನ್ ಇರಬೇಕು ಎಲ್ಲರಿಗೂ. ಈ ತರ ಆದ್ರೇನೆ ಟ್ರೇಡಿಂಗ್ ಮಾಡಕ್ಕಾಗೋದು. ಇಲ್ಲಾಂದ್ರೆ ಆಗಲ್ಲ. ಸೊ ನೋಡಿ, ನಿಫ್ಟಿನ 4 ಅವರ್ ಕ್ಯಾಂಡಲ್ ನೀವು ಚೆಕ್ ಮಾಡಿದ್ರೆ 4 ಅವರ್ 30 ಮಿನಿಟ್ ಎಲ್ಲ ಚೆಕ್ ಮಾಡ್ರಿ ನೀವು ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ನಿಫ್ಟಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡಿದೆ. ಬೇರಿಷ್ ಟ್ರೆಂಡ್ ಅಲ್ಲಿ ಹೋಗುತ್ತೆ ಇವಾಗ ನೆಕ್ಸ್ಟ್. ಯಾವಾಗ ಈ ರೆಕ್ಟಾಂಗಲ್ ಬಾಕ್ಸ್ ಏನಾದ್ರು ನಿಫ್ಟಿ ಬಿಟ್ರೆ ನಿಫ್ಟಿಲಿ ನೀವು ಬೇರಿಷ್ ಟ್ರೆಂಡ್ ನ ನೋಡ್ಬೇಕಾಗುತ್ತೆ. ಓಕೆನಾ? ಸುಮ್ನೆ ಒಂದು ಎಂಟ್ರಿ ಮಾಡ್ತೀರಾ ಬೆಳಿಗ್ಗೆ ಸ್ಟಾರ್ಟಿಂಗ್ ಏನದಾದ್ರೆ ಯಾವಾಗ ಮಾಡಬೇಕು ನೀವು ಅಂದ್ರೆ ರೆಕ್ಟಾಂಗಲ್ ಬಾಕ್ಸ್ ಬಿಟ್ಟಾಗ ಮಾಡಿದ್ರು ಪರವಾಗಿಲ್ಲ. ಆಕ್ಚುಲಿ ಅದೇ ಒಂದು 100 ಪಾಯಿಂಟ್ ಇರೋದ್ರಿಂದ ಮುಂಚೆನೆ ಟ್ರೇಡ್ ಮಾಡೋದು ಆಪ್ಷನ್ ಇದೆ, ಹೇಳ್ತೀನಿ ನೋಡಿ. ನಾಳೆ ಏನಾದ್ರು ನಿಫ್ಟಿಲಿ ನೀವು ವರ್ಕ್ ಮಾಡೋದಾದ್ರೆ ಎಕ್ಸ್ಪೈರಿ ಇರೋದ್ರಿಂದ ಪ್ರೀಮಿಯಂ ಕಮ್ಮಿ ರೇಟ್ ಸಿಗುತ್ತೆ. 1 ಲಾಟ್ ಬೈ ಮಾಡೋದ್ರಾಗ 2 ಲಾಟ್ ಬೈ ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ತಲೆನೇ ತೆಗ್ದಾಕ್ರಿ. ಹೋದ್ರೆ 2 ಲಾಟ್ ಅಲ್ಲಿ ಕಿತ್ಕೊಂಡ್ ಹೋಗುತ್ತೆ ನಿಮ್ ದುಡ್ಡು. ಓಕೆನಾ? ಸೊ ಹಂಗಾಗಿ ಅದೆಲ್ಲ ತಲೆ ಇಟ್ಕೋಬೇಡ್ರಿ. ನಾಳೆ ಏನಾದ್ರು ನೀವು ಬುಲ್ಲಿಶ್ ಅಲ್ಲಿ ವರ್ಕ್ ಮಾಡೋದಾದ್ರೆ 25,986 ಎಂಟ್ರಿ ಟಾರ್ಗೆಟ್ ಬಂದ್ಬಿಟ್ಟು 26,050. ಯಾಕೆಂದ್ರೆ ಬೀಳ್ತಾರ ಮಾರ್ಕೆಟ್ ಅಲ್ಲಿ ಫ್ಲಾಗ್ ಅಂಡ್ ಪೋಲ್ ಆಗಿ ಬೀಳುತ್ತೆ. ಮತ್ತೆ ಇಲ್ಲಿ ನೋಡ್ರಿ, ಇಲ್ಲೂ ಅಷ್ಟೇ, ಇಲ್ಲೂ ಫ್ಲಾಗ್ ಅಂಡ್ ಪೋಲ್ ಮಾಡ್ಕೊಂಡೇ ಬಿದ್ದಿದ್ದು, ಇಲ್ಲೂ ಫ್ಲಾಗ್ ಅಂಡ್ ಪೋಲ್ ಮಾಡ್ಕೊಂಡೇ ಮಾರ್ಕೆಟ್ ಬಿದ್ದಿರೋದು. ಓಕೆನಾ? ಈಗ ಇದನ್ ಬ್ರೇಕ್ಔಟ್ ಕೂಡ ಕೊಟ್ಬಿಟ್ಟೈತೆ. ಈ ಟ್ರೆಂಡ್ ಲೈನ್ ಅನ್ಕೊಂಡ್ರು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟೈತೆ. ಮತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೂ ಅಷ್ಟೇ ಇದೊಂದು ಸಪೋರ್ಟ್ ಆಗಿ ವರ್ಕ್ ಆಗ್ತಿತ್ತು ಇಷ್ಟ ದಿನ. ಆ ಸಪೋರ್ಟ್ ನು ಬ್ರೇಕ್ ಮಾಡ್ಬಿಡ್ತದೆ. ಸೊ ಇರೋದ್ರಿಂದ ಬೇರಿಷ್ ಟ್ರೆಂಡ್ ನೋಡಕ್ಕೆ ಸಿಗ್ತಾ ಇದೆ ನಿಫ್ಟಿಲಿ. ಕ್ಯಾಂಡಲ್ ವೈಸ್ ನೋಡಿದ್ರೆ ಡೇ ಕ್ಯಾಂಡಲ್ ಅಲ್ಲಿ ಏನಂತ ಏನು ಎಂಗಲ್ಫಿಂಗ್ ಕೂಡ ಮಾಡಿಲ್ಲ, ಏನು ಮಾಡಿಲ್ಲ. ಅಂತ ಮೂವ್ಮೆಂಟ್ ನಾಳೆ ನೋಡಕ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಡಿಪೆಂಡಿಂಗ್ ಅಪಾನ್ ನ್ಯೂಸ್. ಇವತ್ತು ಬಿದ್ದಿರೋದು ಇಂಡಿಗೋ ಶೇರು ಬಿದ್ದೋಗಿದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಏರ್ಪೋರ್ಟ್ ಅಲ್ಲೆಲ್ಲ ಏನೇನ್ ಪ್ರಾಬ್ಲಮ್ಸ್ ಆಗ್ತಿದಾವೆ ಏನು ಅಂತ. ಸೊ ಅದರಿಂದ ನಿಫ್ಟಿಲಿ ಇವತ್ತು ಬೇರೆ ಟ್ರೆಂಡ್ ನೋಡ್ಬೇಕಾಗತ್ತೆ, ನೋಡಿದೀವಿ ಕೂಡ. ಮತ್ತೆ ನಾಳೆ ನೋಡಿ, ನೀವೇನಾದ್ರೆ ಬೇರೆ ಶಲ್ಲೇ ಸ್ಟಾರ್ಟಿಂಗ್ ನಾನು ಪಂಚ್ ಮಾಡ್ತೀನಿ ನಂಗೆ ಧೈರ್ಯ ಇದೆ ಅನ್ನೋದಾದ್ರೆ ಫಸ್ಟ್ ಪಂಚ್ ಮಾಡಿ ಸ್ಕ್ಯಾಲ್ಪ್ ಮಾಡೋದಾದ್ರೆ 25,917 ಟಾರ್ಗೆಟ್ ಬಂದ್ಬಿಟ್ಟು 25,892. ಎಸ್ ಎಲ್ 13-14 ಪಾಯಿಂಟ್ ಮೇಂಟೈನ್ ಮಾಡಿ. ಓಕೆನಾ? ಇನ್ನು ನಿಮ್ಗೆ ದೊಡ್ಡದು ಬೇಕು ಟಾರ್ಗೆಟ್ ಅನ್ನೋದಾದ್ರೆ ಈ ಟಾರ್ಗೆಟ್ ಅಲ್ಲಿ ವರ್ಕ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಪ್ರಾಫಿಟ್ ಸಿಗುತ್ತೆ ಮತ್ತೆ ಸೇಫ್ ಆಗಿರ್ತೀರಾ. ಯಾವಾಗ ಅಂತಂದ್ರೆ 25,888 ಕೆಳಗಡೆ ವರ್ಕ್ ಮಾಡಿ. ಇಲ್ಲಿಗೆ ಸ್ವಲ್ಪ ಬಂದಾಗ ಹುಷಾರು. 25,858 ಯಾಕೆಂದ್ರೆ ಇದೊಂದು ಸಪೋರ್ಟ್ ಇದೆ, ಇಲ್ಲಿಂದನೇ ಜಂಪ್ ಆಗ್ಬೋದು ನಿಫ್ಟಿ. ಸೇಫ್ ಆಗಿ ಟ್ರೇಡ್ ಮಾಡಿ. ನಾಳೆ ಸ್ವಲ್ಪ ರಿಸ್ಕ್ ಟ್ರೇಡ್ ಮಾಡೋದು ನೋಡಿ, ಯಾವ ತರ ಇರುತ್ತೋ ಆ ಸೈಡ್ ಮೂವ್ಮೆಂಟ್ ಹಂಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಸೇಫ್ ಆಗಿ ಟ್ರೇಡ್ ಮಾಡಿ. ಓಕೆನಾ? ಸರಿ, ಬಿ ಟಿ ಸಿ ಏನಾಗ್ತಾ ಇದೆ? ಬಿ ಟಿ ಸಿ 6 ಕೀಳಂಗಿಲ್ಲ 3 ಕೀಳಂಗಿಲ್ಲ. ನಾನು ಹೇಳಿದೆ ಇದರಿಂದ ಮೇಲ್ಗಡೆ ಹೋದ್ರೆ ಬಿ ಟಿ ಸಿ ಎಂಟ್ರಿ ಇರ್ಬೇಕು, ಟಾರ್ಗೆಟ್ ಇದೆ. ಬಟ್ ಇದು ನೋಡಿದ್ರೆ ಇಲ್ಲೇ ಆಟ ಆಡ್ತೈತೆ, ಏನಕ್ಕೆ ಗೊತ್ತಿಲ್ಲ. ಇದರಿಂದ ಕೆಳಗಡೆ ಏನಾದ್ರು ಬಂತು ಅಂದ್ರೆ ಬಿ ಟಿ ಸಿ ಒಂದು ದೊಡ್ಡ ಬೇರಿಷ್ ಟ್ರೆಂಡ್ ನೋಡ್ಬೇಕಾಗತ್ತೆ. ಬೇಡ ಅದ್ ನೋಡೋದು. ತುಂಬಾ ಜನ ಇನ್ವೆಸ್ಟ್ಮೆಂಟ್ ಮನೆಗೆ ಹೋಗ್ಬಿಡ್ತಾರೆ ಹಿಂಗೆಲ್ಲ ಆಗ್ಬಿಟ್ರೆ. ನಿಮ್ಗೆ ಅವಾಗ ನೀವೇನಾದ್ರು ಇಲ್ಲಿ ತನಕ ನೋಡಿದ್ರೆ ಅನ್ಕೊಳ್ಳಿ, ಈ ರೇಟ್ ಅಲ್ಲಿ ಏನಾದ್ರು ಬಂದಾಗ ನೀವು ಬಿಟ್ಕಾಯಿನ್ ನ ಬಿಡಕ್ಕೆ ಹೋಗ್ಬೇಡಿ. ನಿಮ್ ಹತ್ರ ಇರೋ ಒಂದು ಕ್ಯಾಪಿಟಲ್ ಅಲ್ಲಿ 1 ಲಕ್ಷನಾದ್ರೂ ಇದಕ್ಕೆ ಹಾಕಿ. ಸಖತ್ತಾಗಿ ಬೂಮ್ ಆಗುತ್ತೆ. 1 ಲಕ್ಷ ಮಿನಿಮಮ್ ಅಂದ್ರೂ 2.5-3 ಲಕ್ಷ ಆಗೋಗುತ್ತೆ ಮಿನಿಮಮ್ 3 ತಿಂಗಳೊಳಗಡೆ 4 ತಿಂಗಳೊಳಗಡೆ ಇಲ್ಲಿಗೆ ಬಂದ ಹೋಗ್ಬೇಕಾದ್ರೆ. ಯಾಕೆಂದ್ರೆ ಇದು ಕ್ರಿಪ್ಟೋಗೆ ಅಂತ ದೊಡ್ಡ ಪ್ರಾಬ್ಲಮ್ ಇರೋವಂತ ಇದಲ್ಲ. ಯಾಕೆಂದ್ರೆ ಬಿದ್ರೆ ಅದು ಹಂಗೆ ಎದ್ದಾಳುತ್ತೆ. ಅದು ತುಂಬಾ ಸತಿ ಅದನ್ನ ನೋಡಿಬಿಟ್ಟಿದ್ದಾಳೆ. ನೋಡಿ ಇಲ್ಲೂ ಅಷ್ಟೇ, ಇಷ್ಟು ಇಂದ ಇಲ್ಲಿಗೆ ಬಿದ್ದೋಯ್ತು. ಬರೇ ಒಂದೊಂದು ವರ್ಷಕ್ಕೆ ಎಷ್ಟು ಬಿದ್ದು ಹೋಗುತ್ತೆ. ಅದಕ್ಕೆ ಏನಂತ ನೋಡಿ, ಇದು ಒಂದು ಜಾಗದಲ್ಲಿ ಕನ್ಸಲ್ಟೇಟ್ ಮಾಡಿ ಹೋಯ್ತು. ಇದರಿಂದ ಕೆಳಗಡೆ ಬಂದ್ರೆ ಸಿಕ್ಕಾಪಟ್ಟೆ ಬೇರಿಷ್ ನೋಡ್ಬೇಕಾಗತ್ತೆ ಹೇಳ್ತಾ ಇದೀನಿ. ಗೋಲ್ಡ್ ಏನಾಗ್ತಿದೆ ನೋಡೋಣ. ಗೋಲ್ಡ್ ನೋಡಿ, ನಾನು ಹೇಳಿದ್ನಲ್ಲ, ಈ ರೆಕ್ಟಾಂಗಲ್ ಬಾಕ್ಸ್ ನ ಗೋಲ್ಡ್ ಅಲ್ಲೂ ಅಷ್ಟೇ, ಈ ರೆಕ್ಟಾಂಗಲ್ ಬಾಕ್ಸ್ ನ ಬಿಟ್ಟು ಮೇಲೆ ಹೋದ್ರೆ ಮಾತ್ರ ಬುಲ್ಲಿಶ್ ಆಗೋದ್ ನೋಡಕ್ ಆಗೋದು. ಇಲ್ಲಿಂದ ಕೆಳಗಡೆ ಬಂದ್ರೆ ಬೇರಿಷ್ ನ ನೋಡ್ಬೇಕಾಗತ್ತೆ. ಒಂದ್ ಕ್ಯಾಂಡಲ್ ಕ್ಲೋಸ್ ಕೊಡ್ತಾ ಇಲ್ಲ ಅವತ್ತಿಂದ, ಎದ್ರು ಬಿಟ್ಟೈತೆ ನಮಗೆ ಗೋಲ್ಡ್. ಓಕೆ, ಇದರಿಂದ ಕೆಳಗಡೆ ಕೊಟ್ರೆ ಒಂದ್ ಸಣ್ಣ ಬೇರಿಷ್ ನೋಡ್ಬೇಕಾಗತ್ತೆ. ಅದು ಇದೇ ಲೈನಿಗೆ ಬಂದು ಟಿಕ್ ಹೋಗ್ಬೋದು. ಗೋಲ್ಡ್ ಎಲ್ಲ ಕಮ್ಮಿ ಆಗಲ್ಲ, ಹೇಳೋದೆಲ್ಲ ಸುಳ್ಳು ಎಲ್ಲಾರು.
ಓಕೆನಾ. ನೋಡ್ಕೊಂಡ್ಬಿಟ್ಟು ಈ ತರ ಇನ್ವೆಸ್ಟ್ಮೆಂಟ್ ಮಾಡಿ. ಇವಾಗ ನನ್ನ ಒಂದು ರೆಕಮೆಂಡೆಡ್ ಶೇರ್ ನ ಹೇಳ್ತೀನಿ. ಗ್ರೋ ಗ್ರೋ ಅವ್ರದ್ದು ರೀಸೆಂಟ್ ಆಗಿ IPO ಬಿಟ್ಟಿದ್ರು. ಐಪಿಒದು IPO ಬಗ್ಗೆ ಯಾರಿಗಾರು ಗೊತ್ತಿಲ್ಲ ಅಂದ್ರೆ ಒಂದು ಕಮೆಂಟ್ ಹಾಕಿ, ನಾನು ಹೇಳ್ತೀನಿ. IPO ಮಾಡಿದ್ರೇನೆ ದುಡ್ಡು ಮಾಡಕ್ ಆಗೋದು, ನೆನ್ಪಿಟ್ಕೊಳ್ಳಿ. IPO ದಲ್ಲೂ ದುಡ್ಡು ಮಾಡ್ಬೋದು ಚೆನ್ನಾಗಿ. ನೀವು ಸೇಫರ್ ದುಡ್ಡು ಮಾಡ್ತೀರಾ, ನಿಮ್ಗೆ ಲಾಸ್ ಅನ್ನೋದೇ ಆಗಲ್ಲ. ಓಕೆನಾ. ಗ್ರೋ ಗ್ರೋ ಅವ್ರದ್ದು ಮೊನ್ನೆ ಒಂದು IPO ಬಿಟ್ಟಿದ್ರು, ನೀವು ಅಬ್ಸರ್ವ್ ಮಾಡಿ. IPO ದಲ್ಲಿ ಬಿಟ್ಟಿದ್ದಾಗ ಲಿಸ್ಟಿಂಗ್ ಆಗಿದ್ದು ಇಲ್ಲಿ ಹೋಗಿದ್ ನೋಡಿ ಎಲ್ಲಿಗೆ, 3 ದಿನಕ್ಕೆ 188. ನನ್ಗೂ ಅದು ಅಲರ್ಟ್, ನಂಗೆ ಅಲರ್ಟ್ ಆಗಿಲ್ಲ, ನಮ್ಮ ಫ್ರೆಂಡ್ ಒಬ್ರಿಗೆ ಆಗಿತ್ತು, ಹಂಗೇನ್ ಆಗಿರ್ಲಿಲ್ಲ. ಈಗ ಇದು ಈ ತರ ಶೇರ್ ನ ಯಾಕೆ ತಗೋಬೇಕಂತ ಹೇಳ್ತೀನಿ. ಇವರು ಇವರೆಲ್ಲ ಏನ್ ಮಾಡ್ತಾರೆ, ಬ್ರೋಕರ್ಸ್. ನಾವು ಬೈ ಮಾಡೋದನ್ನ ಸೆಲ್ ಮಾಡೋದನ್ನ ಇವ್ರು ಬ್ರೋಕರ್ ಆಗಿ ಕೆಲಸ ಮಾಡ್ತಾರೆ, ಕರೆಕ್ಟ್ ಅಲ್ವಾ. ಈ ಕಂಪ್ನಿ 100% ದುಡ್ಡು ಮಾಡೇ ಮಾಡುತ್ತೆ. ಈ ಕಂಪ್ನಿ ಹೆಂಗೆ, MTF ಅಮೌಂಟ್ ಕೊಡ್ತಾರೆ, ಕರೆಕ್ಟ್ ಅಲ್ವಾ. MTF ಅಮೌಂಟ್ ಕೊಟ್ಟಾಗ ಆ ಹೆಂಗ್ ದುಡ್ಡು ಮಾಡ್ತಾರೆ MTF ಅಮೌಂಟ್ ಅಲ್ಲಿ ಅಂದ್ರೆ, ಈಗ ನೀವು ಬ್ಯಾಂಕ್ ಅಲ್ಲಿ ಒಂದು ಕಾರ್ ತಗೋಬೇಕಾದ್ರೆ ಲೋನ್ ಮಾಡ್ಸಿರ್ತೀರಿ, ಕರೆಕ್ಟಾ. ಲೋನ್ ಮಾಡಿಸಿದಾಗ ಅವ್ರಿಗೆ ಏನೇನೋ ನೀವು ಅಸೆಟ್ ಎಲ್ಲ ಇಟ್ಟಿರ್ತೀರಾ. ಅವರು ನೀವು ಅಸೆಟ್ ಇಟ್ಕೋಬೇಕಾದ್ರೆ ನಿಮ್ ಮಾರ್ಬೇಕು ಅಂದ್ರೆ ಅವರು ನಿಮ್ ಪರ್ಮಿಷನ್ ಬೇಕೇ ಬೇಕು. ಓಕೆನಾ. ಇದ್ರಲ್ಲಿ ಹಂಗಲ್ಲ, ಪರ್ಮಿಷನ್ ಬೇಡ, ಏನು ಬೇಡ. ನಿಮ್ಗೆ ಸಾಲ ಕೊಟ್ಟಿರ್ತಾರೆ ಶೇರ್ ತಗೊಳಕ್ಕೆ. ಆ ಆ ಶೇರ್ ಏನಾದ್ರು ಆ ₹500 ಶೇರ್ ತಗೊಂಡಿದ್ದೀರಾ, ಒಂದ್ ಶೇರ್ ರೇಟ್ ₹500 ಐತೆ ಅನ್ಕೊಳ್ಳಿ. ಆ ಶೇರ್ ಏನಾದ್ರು ₹350 ಬಂತು ಅಂದ್ರೆ ಅವ್ರು ಇಷ್ಟು ಪರ್ಸೆಂಟ್ ಅಂತ ಹೇಳಿರ್ತಾರೆ, ಅಷ್ಟು ಪರ್ಸೆಂಟ್ ಗಿಂತ ಕೆಳಗಡೆ ಬೀಳ್ತಾ ಇತ್ತು ಅಂತಂದ್ರೆ ಅವ್ರಾಗ ಅವರೇ ಸೆಲ್ ಮಾಡ್ಬಿಟ್ಟು ಅವ್ರ ದುಡ್ಡನ್ನ ಅವ್ರು ತಗೊಂಡು MTF ಅಮೌಂಟ್ ಏನ್ ಬರ್ಬೇಕೋ ಅಷ್ಟು ಏನು ಇಂಟ್ರೆಸ್ಟ್ ರೇಟ್ ನ ತಗೊಂಡು ನಿಮ್ಮ ಅಮೌಂಟ್ ನ ನಿಮ್ಮ ಡಿಮಾಟ್ ಅಕೌಂಟ್ ಗೆ ಹಾಕ್ತಾರೆ. ಸೊ ಇವ್ರು ಇಂತರ ಇದನ್ನೆಲ್ಲ ಬೇಜಾನ್ ಜನ ಮಾಡ್ತಾರೆ. MTF ಅಮೌಂಟ್ ಗಳನ್ನ ತಗೊಂಡು ಟ್ರೇಡ್ ಮಾಡೋದು ನನ್ನ ಹತ್ರನೇ ಇದಾರೆ, ನಂಗೆ ಗೊತ್ತಿರೋರು ಇದಾರೆ, ನಾನು ಒಂದ್ಸತಿ ಮಾಡಿದೀನಿ. ಸೊ ಹಂಗಾಗಿರೋದ್ರಿಂದ ಇವ್ರು ಪ್ರಾಫಿಟ್ ಮಾಡೇ ಮಾಡ್ತಾರೆ. ಇನ್ನೊಂದು, ಇವರು ಈ ETF ಗಳನ್ನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಟ್ರೇಡ್ ಮಾಡ್ತಾರೆ ನಿಮ್ ದುಡ್ಡುಗಳಲ್ಲಿ. ನೋಡಿ, ಇವರು ಬ್ರೋಕರ್. ನಾನ್ ಪ್ರಾಫಿಟ್ ಆರು ಮಾಡ್ಲಿ, ಲಾಸ್ ಆರು ಮಾಡ್ಲಿ, ಇವಾಗ ನೋಡಿ ನಾನು ಕಾಲ್ ತಗೊಂಡಿದ್ದೀನಿ ಅನ್ಕೊಳ್ಳಿ, ಬೈ. ಒಬ್ಬ ಪುಟ್ ತಗೊಂಡಿದ್ದಾನೆ, ಓಕೆನಾ. ಒಬ್ಬ ಕಾಲು ಒಂದು ಪುಟ್ಟು. ಇದರಲ್ಲಿ ನಾನ್ ಪ್ರಾಫಿಟ್ ಮಾಡಿದ್ರೆ ಪುಟ್ ತಗೊಂಡ್ರೆ ಲಾಸ್ ಮಾಡ್ಕೊಂತಾನೆ. ಇವ್ರಿಬ್ರಲ್ಲೂ ಇಬ್ರುನು ಗ್ರೋನಿಗೆ ನಾವು ದುಡ್ಡು ಕಟ್ತೀವಿ, ₹60 ಯಾಕೆಳ್ರಿ. ಎಂಟ್ರಿ ಎಕ್ಸಿಟ್ ಬೈ ಅಂಡ್ ಸೇಲಿಗೆ ₹60 ಕಟ್ತೀವಿ ಇಬ್ರುನು. ಅವನಿಗೆ ₹120 ಕೂತಿದ್ದಲ್ಲ, 120 ಆಯ್ತಲ್ರಿ. ಅವ್ನು ಪ್ರಾಫಿಟ್ ಮಾಡೋದು ಆ ಕಂಪ್ನಿ. ಇದೇ ತರ ಒಂದು ಕಂಪ್ನಿದು ಏಂಜಲ್ ಒನ್, ಇದು ಸುಮಾರು ದಿವಸದಿಂದನೂ ಇದು ಇದೆ. ಇದು ಈಗ ಬಂದಿರೋದಲ್ಲ, ಸುಮಾರು ದಿವಸದಿಂದನೂ ಇದೆ. ಇದು ಲಿಸ್ಟಿಂಗ್ ಆಗಿ ಆ ಟೈಮ್ ಗಳಲ್ಲಿ ನೋಡಿ ₹220 ₹230 ಇದ್ದಿದ್ ಶೇರ್ ಇದು ಇವತ್ತು 3,500 ಹೋಗಿದೆ. 3,900 4,000 ಹತ್ತತ್ರ 4,000 ಹತ್ತತ್ರ ಹೋಗಿದೆ. ಈಗ ಇದು 2,500 ಟ್ರೇಡ್ ಆಗ್ತಾ ಇದೆ. ಎಷ್ಟು ವರ್ಷಕ್ಕೆ, ಬರೀ 5 ವರ್ಷಕ್ಕೆ. ನೀವು ಹಾಕಿರೋ ದುಡ್ಡಿಗೆ ಎಷ್ಟು ಪರ್ಸೆಂಟ್ ರಿಟರ್ನ್ ಸಿಕ್ತಿತ್ತು ನೀವೇ ಲೆಕ್ಕ ಮಾಡಿ. 1,330% ರಿಟರ್ನ್ ನಿಮ್ಗೆ. ಸೊ ಅದಕ್ಕೆ ಆ ತರ ಶೇರ್ಗಳನ್ನ ನೀವು ಬೈ ಮಾಡಿ ಸೇಫ್ ಆಗಿರ್ತೀರಾ. ಇದು ಆ ಗ್ರೋ ಅನ್ನೋ ಶೇರ್ ನಾನು ನನ್ನ ಒಂದು ಓನ್ ಒಪಿನಿಯನ್ ಅಂತ ಹೇಳ್ತಾ ಇದೀನಿ. ನಿಮ್ಗೆ ಬಿಟ್ಟಿದ್ದು, ನೀವು ಇನ್ವೆಸ್ಟ್ಮೆಂಟ್ ಮಾಡೋದು, ಚೆಕ್ ಮಾಡೋದು. ಇದನ್ನ ಫಂಡಮೆಂಟಲಿ ಎಲ್ಲ ಚೆಕ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ, ಓಕೆನಾ. ಈ ವಡಾಫೋನ್ ಗಿಡಾಫೋನ್ ಎಲ್ಲ ಬಿಟ್ಬಿಡಿ. ವಡಾಫೋನ್ ಇವತ್ತೆಲ್ಲ ನಾಳೆ ಬಿದ್ದೋಗ್ಬಿಡುತ್ತೆ. ನೋಡಿ, ಈ ಶೇರ್ ಎಲ್ಲೋ ಇತ್ತು, ವಡಾಫೋನ್ ಅನ್ನೋ ಶೇರು. ಇಲ್ಲಿ ಆಗ್ತವ್ರದೆಲ್ಲ ದುಡ್ಡು ಇಲ್ಲಿ ಕಚ್ಕೊಂಡ್ಬಿಟ್ಟೈತೆ. ಈ ರೆಕ್ಟಾಂಗಲ್ ಬಾಕ್ಸ್ ಅಂತೂ ಇದು ಬಿಡಂಗೆ ಇಲ್ಲ. ಇಲ್ಲೇ ಕನ್ಸಲ್ಟೆಂಟ್ ಆಗ್ತಾ ಇದೆ, ಓಕೆನಾ. ಇದನ್ನ ಬಿಟ್ರೆ ಅಷ್ಟೇನೆ ಅದು ಪಂಪ್ ಆಗೋದು, ಅರ್ದಿರ್ಕೊಂಡಿದೆ. ಏನ್ ಇದನ್ನ ಬಿಟ್ರೆ ಮಾತ್ರ ಪಂಪ್ ಆಗೋದು, ಅದು ಬಿಟ್ರೆ ಪಂಪ್ ಆಗಲ್ಲ. ಇದು ಇಲ್ಲೇ ಕಾಟ ಆಡ್ತಾ ಇರೋದೇ ಇದು, ಓಕೆನಾ. ನೋಡಿ, ಈ ತರ ಟ್ರೇಡ್ಗಳನ್ನ ಮಾಡಿ. ಬಾಯ್ ಬಾಯ್.